ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯದ್ದೇ ಚರ್ಚೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೀಗ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ನವೆಂಬರ್ ಕ್ರಾಂತಿಯ ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಇದೀಗ ದೊಡ್ಡ ಮಟ್ಟದ ಕೋಲಾಹಲವು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅನ್ನುವಂತಹ ಹೇಳಿಕೆ. ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯ ಅವರು ರಾಜಕೀಯದ ಕೊನೆಗಾಲದಲ್ಲಿ ಇದ್ದಾರಾ? ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಇದೀಗ ಅವರು ಏನು ಹೇಳ್ತಾ ಇದ್ದಾರೆ ಅನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮುಂದಿನ ಸಿಎಂ ಅಂತ ನಾನು ಅದೇ ಕೇಳಿದಲ್ಲ ಅವ್ರಿಗೆ, ನೀವು ಮುಂದಿನ ಸಿಎಂ ಅಂತ. ಇಲ್ಲ, ನಾ ಹಂಗೆ ಹೇಳಲೇ ಇಲ್ಲ. ಯಾಕೆ ಮಾಡಬಾರ್ದು? ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. ಇದು ನನ್ನ ಕೊನೆ ಚುನಾವಣೆ. ಮತ್ತೆ ಚುನಾವಣೆಗೆ ನಿಲ್ಲಲ್ಲ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನು ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ತಗೊಬನ್ನಿ. ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು. ಅವರು ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ, ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾರೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಯಾರಾಗ್ತಾರೆ? 2028ಕ್ಕೆ ಸಿಎಂ ಯಾರಾಗ್ತಾರೆ? ಸಿದ್ದರಾಮಯ್ಯನ, ಡಿಕೆಶಿನ, ಸತೀಶ್ ಜಾರಕಿಹೊಳಿನ? ಇದೇ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾ ಇವೆ. ಹೌದು, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೆರಡೂವರೆ ವರ್ಷ ಬಾಕಿ ಇದೆ. ಇನ್ನೂ 2.5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಲಾಗ್ತಿದೆ. ಬಹುತೇಕ ಅದು ಕನ್ಫರ್ಮ್ ಕೂಡ ಆಗಿದೆ. ಈ ಬೆನ್ನಲ್ಲೇ ಒಂದು ಹೊಸ ಪ್ರಶ್ನೆ ಹುಟ್ಕೊಂಡಿದೆ. 2.5 ವರ್ಷ ಮುಗಿದ ಮೇಲೆ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಈಗ ಹುಟ್ಟಿದೆ. ಅಂದ್ರೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರದ ಅವಧಿ ಮುಕ್ತಾಯವಾಗುತ್ತೆ. ಆ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರಾ ಅಥವಾ ಬೇರೆ ಯಾರಾದರೂ ಸಿದ್ದರಾಮಯ್ಯ ಜಾಗದಲ್ಲಿ ಇರ್ತಾರಾ ಅನ್ನೋದೇ ಈಗ ಕುತೂಹಲ ಕೆರಳಿಸಿದೆ. ಈ ಕುತೂಹಲ ಕೆರಳೋಕೆ ಕಾರಣ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋ ಅದೊಂದು ಸ್ಟೇಟ್ಮೆಂಟ್. ಯತೀಂದ್ರ ಸ್ಟೇಟ್ಮೆಂಟ್ ಕಾಂಗ್ರೆಸ್ ಅಲ್ಲಿ ಕೋಲಾಹಲ. ಮುಂದಿನ ಚುನಾವಣೆಗೆ ಸಿಎಂ ಸಿದ್ದು ನಿವೃತ್ತಿ. ಬೇರೆಯವರ ಸಾರಥ್ಯದಲ್ಲೇ ನಡೆಯುತ್ತಾ ಚುನಾವಣೆ. ಸಿಎಂ ಆಗ ಹೇಳಿದ್ದೇನು, ಈಗ ಹೇಳ್ತಿರೋದೇನು? 2028ರ ವಿಧಾನಸಭೆ ಚುನಾವಣೆ ಇನ್ನೂ 2.5 ವರ್ಷದಲ್ಲಿ ಬರಲಿದೆ. ಆ ಚುನಾವಣೆಯಲ್ಲಾದರೂ ಗೆಲ್ಲಬೇಕು, ಅಧಿಕಾರ ಹಿಡಿಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಅಂದ್ಕೊಂಡಿವೆ. ಬಿಜೆಪಿ ಮತ್ತು ಜೆಡಿಎಸ್ ಗೆಲ್ಲೋದರ ಕಡೆಗೆ ಗಮನ ಹರಿಸಿದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರವೇ ಬೇರೆ. ಕಾಂಗ್ರೆಸ್ ಗೆಲ್ಲೋದರ ಜೊತೆಗೆ ಅಲ್ಲಿನ ಕೆಲವು ನಾಯಕರು ಸಿಎಂ ಕುರ್ಚಿ ಮೇಲೆ ಟವೆಲ್ ಕೂಡ ಹಾಕಿಬಿಟ್ಟಿದ್ದಾರೆ. 2028ಕ್ಕೆ ನಾನೇ ಸಿಎಂ ಆಗಬೇಕು ಅಂತ ಈಗಲಿಂದಲೇ ಹರಸಾಹಸ ನಡೆಸ್ತಾ ಇದ್ದಾರೆ. ಏನೇ ಆದ್ರೂ ಶತಾಯಗತಾಯ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳಲೇಬೇಕು ಅಂತ ಈಗಲೇ ಕುರ್ಚಿ ವ್ಯೂಹವನ್ನ ರಚಿಸ್ತಾ ಇದ್ದಾರೆ. ಆದ್ರೆ ಈಗ ಅವರೊಬ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಒಂದಷ್ಟು ಮಂದಿಯ ಆಸೆಗಳಿಗೆ ಕೊಕ್ಕೆ ಹಾಕಿದೆ, ಒಂದಷ್ಟು ಮಂದಿಯ ಆಶೋತ್ತರಗಳನ್ನ ಸಮಾಧಿ ಮಾಡಿದೆ. ಅದು ಯಾರು ಗೊತ್ತಾ? ಯತೀಂದ್ರ ಸಿದ್ದರಾಮಯ್ಯ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಕೇಳಿಸ್ಕೊಂಡ್ರಲ್ಲ, ಇದೇ ಯತೀಂದ್ರ ಹೇಳಿರೋ ಮಾತು. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಬದುಕಿನ ಕೊನೆಗಾಲದಲ್ಲಿದ್ದಾರೆ. ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿಯೇ ಅಂತ ಯತೀಂದ್ರ ಮಾತಾಡಿದ್ದಾರೆ. ಇದೇ ಮಾತಿನಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ತಮ್ಮ ತಮ್ಮ ಲೆಕ್ಕಾಚಾರಗಳು ಉಲ್ಟಾ ಆಗೋ ಆತಂಕ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕಾಡುತ್ತಿದೆ. ಹೈಕಮಾಂಡ್ ಮಟ್ಟದಲ್ಲೂ ಏನೆಲ್ಲ ಆಗುತ್ತೆ ಎಂಬ ಕುತೂಹಲವೂ ಇದೆ. ಇದರ ಜೊತೆಗೆ ಅಹಿಂದ ನಾಯಕರಷ್ಟೇ ಪಕ್ಷವನ್ನ ಲೀಡ್ ಮಾಡಿದ್ರೆ ಕಾಂಗ್ರೆಸ್ನಲ್ಲಿರೋ ಉಳಿದ ಸಮುದಾಯದ ನಾಯಕರ ಕಥೆಯೇನು ಅನ್ನೋದು ಕಾಂಗ್ರೆಸ್ ಪಾಳೆಯದಲ್ಲೇ ಬಿಸಿ ಬಿಸಿ ಚರ್ಚೆಯನ್ನ ಹುಟ್ಟಾಕಿದೆ. ಅಹಿಂದ ದಾಳ ಉರುಳಿಸಿದ ಸಿಎಂ ಪುತ್ರ ಯತೀಂದ್ರ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿದೆ. ಸಿಎಂ ಕುರ್ಚಿಯ ಕನಸು ಕಾಣುತ್ತಿರುವ ಡಿಕೆಶಿಗೆ ಯತೀಂದ್ರ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ.
ನಾನು ಸಿಎಂ ಆಗಬೇಕು ಅಂತ ಟೆಂಪಲ್ ರನ್ ಮಾಡ್ತಾ ಇರೋ ಡಿಕೆಶಿ ಮೇಲೆ ಟೈಮ್ ಬಾಂಬ್ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸೈದ್ಧಾಂತಿಕ ಉತ್ತರಾಧಿಕಾರಿ ಸತೀಶ್ ಅಂತ ಯತೀಂದ್ರ ದಾಳ ಉರುಳಿಸಿದ್ದಾರೆ. ಈ ದಾಳ ಮುಂದೇನಾಗುತ್ತೋ ಗೊತ್ತಿಲ್ಲ. ಈ ದಾಳಕ್ಕೆ ಡಿಕೆಶಿ ಅಂಡ್ ಟೀಮ್ ಯಾವ ರೀತಿ ಪ್ರತಿದಾಳ ಉರುಳಿಸುತ್ತೋ ಅನ್ನೋದು ಕೂಡ ನಿಗೂಢವಾಗಿದೆ. ಈಗ ಇದೇ ವಿಚಾರವನ್ನಿಟ್ಕೊಂಡು ಸಿದ್ದು ಬಣ ಒಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಡಿಕೆ ಬಣ ಮತ್ತೊಂದು ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದೆ. ಆದರೆ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಕೆಲವೊಂದು ಅನುಮಾನಗಳೂ ವ್ಯಕ್ತವಾಗ್ತವೆ. ಯತೀಂದ್ರ ಹೇಳಿದ್ದು ನಿಜಾನ ಸುಳ್ಳ? ಸಿದ್ದು ರಾಜಕೀಯ ಬದುಕಿನ ಕೊನೆಗಾಲದಲ್ಲಿದ್ದಾರೆ. 2028ಕ್ಕೆ ಸಿದ್ದು ಚುನಾವಣೆಗೆ ನಿಲ್ಲೋದಿಲ್ವಾ? ಹಾಗಾದ್ರೆ ಈ ಹಿಂದೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಎಂದಿದ್ದೇಕೆ ಸಿದ್ದು? ಇದೇ ಕೊನೆ ಚುನಾವಣೆ ಅಂತಲೂ ಆಗಾಗ ಪ್ರಸ್ತಾಪ ಮಾಡಿದ್ದೇಕೆ? ಸತೀಶ್ ಮೂಲಕ ದಾಳ ಸಿದ್ದು ಉರುಳಿಸ್ತಿದ್ದಾರೆ. ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಘೋಷಿಸ್ತಾರಾ ಅಂತೆಲ್ಲ ಅನುಮಾನಗಳು ಹುಟ್ಕೊಂಡಿವೆ. ಆಗಸ್ಟ್ 22 ಸಿಎಂ ರೇಸ್ನಲ್ಲಿ ನಾನಿಲ್ಲದೇ ಇದ್ರೂ ಕೈಗೆ ಅಧಿಕಾರ. ಅದು ಆಗಸ್ಟ್ 22. ಆಗ ಸೆಷನ್ ನಡೀತಾ ಇರುತ್ತೆ. ಆಗ ಯತ್ನಾಳ್ ಅವರು ಆಡಿದ್ದ ಒಂದೇ ಒಂದು ಮಾತಿಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ನಾನು 2028ರಲ್ಲಿ ಸಿಎಂ ರೇಸ್ನಲ್ಲಿ ಇರೋದಿಲ್ಲ. ಒಂದು ವೇಳೆ ಸಿಎಂ ರೇಸ್ನಲ್ಲಿ ಇಲ್ಲದಿದ್ದರೂ ಕಾಂಗ್ರೆಸ್ ಅಧಿಕಾರ ಹಿಡಿಯೋದು 100% ಪಕ್ಕಾ ಅಂದಿರ್ತಾರೆ. ಈ ಮೂಲಕ 2028ರ ಚುನಾವಣೆಗೆ ಬೇರೆಯವರೇ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರೆ ಅಂತ ಒಂದು ಸಣ್ಣ ಸುಳಿವು ನೀಡಿರ್ತಾರೆ ಸಿಎಂ ಸಿದ್ದರಾಮಯ್ಯ. ಈ ಸಾರಿ ಸುಮಾರು 50,000 ಮತಗಳಿಂದ ಗೆದ್ದಿದ್ದೀನಲ್ಲ, ಅದೇ ಅತ್ಯಂತ ದೊಡ್ಡ ಮಾರ್ಜಿನ್ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ಬಹುಮತ ದೊಡ್ಡದು. ಮತ್ತೆ ಇದು ನನ್ನ ಕೊನೆ ಚುನಾವಣೆ. ಮತ್ತೆ ಚುನಾವಣೆಗೆ ನಿಲ್ಲಲ್ಲ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ವರುಣಾದಲ್ಲೂ ಇದೇ ರೀತಿ ಸಿದ್ದು ಪ್ರಸ್ತಾಪ ಮಾಡಿರ್ತಾರೆ. ಇದೇ ನನ್ನ ಕೊನೆ ಚುನಾವಣೆ, ನಂತರ ಚುನಾವಣೆಗೆ ನಿಲ್ಲಲ್ಲ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿರ್ತೇನೆ ಅಂತ ಸಿದ್ದು ಮಾತಾಡಿರ್ತಾರೆ. ಇದೇ ರೀತಿ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯ ಹೇಳಿರ್ತಾರೆ, ಇದೇ ಕೊನೆ ಚುನಾವಣೆ, ಯಾವುದೇ ಕಾರಣಕ್ಕೂ ಮುಂದಿನ ಬಾರಿ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡಿರ್ತಾರೆ. ಅದನ್ನ ಕೇಳಿಸ್ಕೊಂಡಾಗೆಲ್ಲ ಡಿಕೆ ಮತ್ತು ಡಿಕೆ ಟೀಮ್ ಖುಷಿಯಾಗಿರುತ್ತೆ. ಈ ಬಾರಿಯಾದ್ರೂ ಸಿಎಂ ಆಗೋದು ಕಷ್ಟ ಅಂದ್ಕೊಂಡಿದ್ದ ಡಿಕೆಶಿ 2028ಕ್ಕಾದ್ರೂ ಟ್ರೈ ಮಾಡಬೇಕು ಅಂತ ಪಣ ತೊಟ್ಟಿರ್ತಾರೆ. ಆದ್ರೆ ಒಂದೊಂದು ಬಾರಿ ಮಾತ್ರ 2028ರ ಚುನಾವಣೆಗೂ ನಂದೇ ಉಸ್ತುವಾರಿ, ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅಂದಿರ್ತಾರೆ ಸಿಎಂ ಸಿದ್ದರಾಮಯ್ಯ. ಹೌದು, ದೆಹಲಿಯಲ್ಲಿ ಒಂದು ಬಾರಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಮಾತಾಡಿದ್ದ ಸಿಎಂ ಸಿದ್ದರಾಮಯ್ಯ ಮುಂಬರುವ 2028ರಲ್ಲೂ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯಲಿದೆ ಅಂತ ಹೇಳಿ ಚರ್ಚೆಯನ್ನ ಹುಟ್ಟುಹಾಕಿರ್ತಾರೆ. ಸಿಎಂ ಸಿದ್ದು ಮಾತ್ರವಲ್ಲ, ಬೆಂಬಲಿಗರಿಂದಲೂ ಅದೇ ಮಾತು. ಹೌದು, ಸಿಎಂ ಹಲವಾರು ಬಾರಿ ಇದೇ ನನ್ನ ಕೊನೆ ಚುನಾವಣೆ ಎಂದಿದ್ದಾರೆ. ಇನ್ನೂ ಹಲವಾರು ಬಾರಿ ಮುಂದಿನ ಚುನಾವಣೆಯೂ ನನ್ನ ನೇತೃತ್ವದಲ್ಲೇ ನಡೆಯಲಿದೆ ಅಂತಾನೂ ಹೇಳಿದ್ದಾರೆ. ಸಿದ್ದು ಬಣದ ಕೆಲವರು ಸಿದ್ದು ಮಾತಿಗೆ ಎಸ್ ಅಂದಿರ್ತಾರೆ. ಸತೀಶ್ ಜಾರಕಿಹೊಳಿ ಮಾತಾಡಿ, ಸಿಎಂ ಸಿದ್ದು ಚುನಾವಣೆಗೆ ಸ್ಪರ್ಧೆ ನಡೆಸದೇ ಇದ್ರೂ ಅವರ ಮಾರ್ಗದರ್ಶನದಲ್ಲೇ ಚುನಾವಣೆ ನಡೆಯುತ್ತೆ, ಮುಂದಿನ ನಾಯಕ ಸೃಷ್ಟಿಯಾಗುವವರೆಗೆ ಸಿದ್ದರಾಮಯ್ಯ ನಾಯಕತ್ವ ಇರಬೇಕು ಅಂತ ಹೇಳಿದ್ರೆ, ಎಂಬಿ ಪಾಟೀಲ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೆಯುತ್ತೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿರ್ತಾರೆ. ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದ್ ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದೇ ಇದ್ರು ಪಕ್ಷದ ಪರವಾಗಿ ಇರಬೇಕು ಅವರು. ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ, ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಎಸ್, ಇದು ಸಿದ್ದು ಸಪೋರ್ಟರ್ಸ್ ಹೇಳೋ ಮಾತು. ಸಿದ್ದರಾಮಯ್ಯ ಅಧಿಕಾರದಲ್ಲೇ ಇರ್ತಾರೆ, ಮುಂದಿನ ಬಾರಿಯೂ ಅಧಿಕಾರ ಹಿಡಿಯುತ್ತಾರೆ ಅಂತಾನೆ ಅವರು ಹೇಳ್ತಾ ಇದ್ರು, ಈಗಲೂ ಹೇಳ್ತಾ ಇದ್ದಾರೆ. ಆದ್ರಿಂದ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೆ ನಿಲ್ತಾರೋ ನಿಲ್ಲಲ್ವೋ ಅನ್ನೋದು ನಿಗೂಢವಾಗೇ ಉಳ್ಕೊಂಡಿದೆ. ಒಂದಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದಾಗ ಡಿಕೆ ಮತ್ತು ಡಿಕೆ ಪಾಳೆಯ ಖುಷಿಯಾಗಿದೆ. ಮುಂದಿನ ಬಾರಿಯಾದ್ರೂ ಸಿಎಂ ರೇಸಲ್ಲಿ ಸಿದ್ದು ಇರಲ್ಲ ಅಂತ ಬೀಗಿದೆ. ಇದೇ ಖುಷಿಯಲ್ಲಿ ನನ್ನ ನೇತೃತ್ವದಲ್ಲೇ ಮುಂದಿನ ಎಲೆಕ್ಷನ್ ನಡೆಯುತ್ತೆ ಅಂತ ಡಿಕೆಶಿ ಹೇಳಿರೋದಕ್ಕೆ ಎಕ್ಸಾಂಪಲ್ಸ್ ಕೂಡ ಇದೆ. ನೋಡಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ
ನೀವು ಇದನ್ನು ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆಗೆ ತಗೊಬನ್ನಿ. ನಾನು ಬಿಟ್ಟು ಹೋಗೋದಿಲ್ಲ, ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತದೆ, ತಲೆ ಕೆಸ್ಕೊಳಕ್ಕೆ ಹೋಗೋದು. ನಿಮ್ಮೆಲ್ಲ ನನ್ನ ನಂಬಿಕೆ ಇದೆ. ಸ್ಟಾರ್ಟಿಂಗ್ ಏನು ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಅಂದೆ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಕೇಳಿಸ್ಕೊಂಡ್ರಲ್ಲ, ಇದು ಡಿಕೆಶಿ ಕಂಡ ಕನಸು. ಸಿಎಂ ಆಗೋ ಕನಸನ್ನ ಡಿಕೆಶಿ ಹೊರಹಾಕಿದ್ದು ಹೀಗೆ. ಡಿಕೆಶಿ ಮೊದಲಿಂದಾನು ಸಿಎಂ ಆಗೋ ಕನಸನ್ನ ಕಾಣ್ತಾ ಇದ್ದು 2028ಕ್ಕೆ ಸಿಎಂ ಆಗಲೇಬೇಕು ಅಂತ ಕನಸು ಕಂಡಿದ್ದರು. ಆದ್ರೆ ಈಗ ಯತೀಂದ್ರ ನೇರವಾಗಿ ಮತ್ತು ಪರೋಕ್ಷವಾಗಿ ಎರಡೂ ರೀತಿಯಲ್ಲಿ ಡಿಕೆಶಿ ಕನಸಿಗೆ ತಣ್ಣೀರು ಸುರಿದಿದ್ದಾರೆ. ಯತೀಂದ್ರ ಮಾತಿನ ಬಗ್ಗೆ ಮಾತಾಡಿರೋ ಡಿಕೆಶಿ, ಗುಂಪು ರಾಜಕಾರಣ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ, ಗುಂಪು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದಿತ್ತು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ವ್ಯಕ್ತಿ ಪೂಜೆ ಮಾಡಬಾರದು ಅಂತಲೂ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಕೂಡ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ನೀಡಿದ್ದಾರೆ. 2028ರ ಚುನಾವಣೆಗೆ ಸಿದ್ದರಾಮಯ್ಯ ನಿಲ್ಲಲ್ಲ ಅಂದಿದ್ದಾರೆ. 2028ರ ನಂತರ ಆ ರೀತಿ ಲೀಡ್ ಮಾಡೋರು ಬೇಕು. ಆ ರೀತಿ ಸಿದ್ಧಾಂತ ಇಟ್ಟುಕೊಂಡವರಿಗೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನ ಮಾಡಲಿ. ಕೊನೆ ದಿನ ಅಂದ್ರೆ ನಾಳೆಯೇ ಅಲ್ಲ, 2028 ಗಮನದಲ್ಲಿಟ್ಟುಕೊಂಡು ಹೇಳಿದ್ದೇನೆ ಎಂದಿದ್ದಾರೆ ಯತೀಂದ್ರ. ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥದ್ದು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋದು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ ನಾನು ಕೊನೆ ದಿನಗಳಲ್ಲಿ 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು. ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡಲಿ. ಯಾಕಂದ್ರೆ ಕೂಡ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂತವ್ರನ್ನ ಅವ್ರು ಲೀಡ್ ಮಾಡಲಿ. ಈಗ ಸದ್ಯಕ್ಕೆ 2028ಕ್ಕೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಯತೀಂದ್ರ ಹೇಳಿಕೆ ಸಿದ್ದು ಬಣ ಮತ್ತು ಡಿಕೆ ಬಣದ ನಡುವೆ ವಾಕ್ಸಮರ ಹುಟ್ಟಾಕಿದೆ. ಈ ವಾಕ್ಸಮರ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದೇ ಕುತೂಹಲಕಾರಿಯಾಗಿದೆ.